2025 ಹೊಸ ವರ್ಷ ಆಗಮಿಸ್ತಾ ಇದೆ. 2025ರ ಜನವರಿ ಮೊದಲ ತಿಂಗಳು ಅಂದರೆ ಹೊಸ ವರ್ಷದ ಮೊದಲ ತಿಂಗಳು ಜನವರಿ ಕರ್ಕಾಟಕ ರಾಶಿಯವರಿಗೆ ಯಾವ ರೀತಿಯಾಗಿದೆ ಅಂತ ನೋಡೋಣ. 2024ಕ್ಕೆ ಹೋಲಿಸಿದರೆ 2025ರ ಜನವರಿ ತಿಂಗಳು ಈ ಕರ್ಕಾಟಕ ರಾಶಿಯವರಿಗೆ ಮಧ್ಯಮ ಫಲಿತಾಂಶಗಳನ್ನು ನೀಡುತ್ತೆ. ಶನಿಯು 8ನೇ ಮನೆಯಲ್ಲಿ ಇರಿಸಲ್ಪಟ್ಟಿರೋದ್ರಿಂದ ನಿಮ್ಮ ಕೆಲಸದ ಮೇಲೆ ನೀವು ಹೆಚ್ಚು ಗಮನ ಹರಿಸಬೇಕಾಗಬಹುದು. ಜನವರಿ ಮಾಸಿಕ ಭವಿಷ್ಯ 2025ರ ಪ್ರಕಾರ ನಿಮ್ಮ ಉದ್ಯೋಗಕ್ಕೆ ಸಂಬಂಧಿಸಿದಂತೆ ಉದ್ಯೋಗಿಗಳ ಹಾದಿಯಲ್ಲಿ ಕೆಲವು ಅಡೆತಡೆಗಳು ಬರುವಂಥ ಸಾಧ್ಯತೆ ಇದೆ. ಆದರೂ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಧೈರ್ಯದಿಂದ ನೀವು ಇಂತಹ ಅಡೆತಡೆಗಳನ್ನು ನಿವಾರಿಸೋದಕ್ಕೆ ಸಾಧ್ಯವಾಗುತ್ತೆ. ಕರ್ಕಾಟಕ ರಾಶಿಯವರಿಗೆ ಈ ಅವಧಿಯಲ್ಲಿ ನೀವು ಕೆಲವು ಉತ್ತಮ ಅವಕಾಶಗಳನ್ನು ಕೂಡ ಪಡಿತೀರಿ. ಇವುಗಳನ್ನು ಬಂಡವಾಳ ಮಾಡಿಕೊಳ್ಳುವಲ್ಲಿ ನೀವು ಯಶಸ್ವಿ ಆದರೆ ನೀವು ನಿಮ್ಮ ವೃತ್ತಿ ಜೀವನದಲ್ಲಿ ಹೊಸ ದಿಕ್ಕಿನಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯವಾಗುತ್ತೆ. ನೀವು ನಿಮ್ಮ ಕೆಲಸವನ್ನು ಬಿಟ್ಟು ನಿಮ್ಮ ಸ್ವಂತ ವ್ಯವಹಾರವನ್ನು ಪ್ರಾರಂಭ ಮಾಡೋದಕ್ಕೇನಾದರೂ ಬಯಸಿದರೆ ಕರ್ಕಾಟಕ ರಾಶಿಯವರು ಅಂತಹ ನಿರ್ಧಾರಗಳನ್ನು ತರಾತುರಿಯಲ್ಲಿ ಅಂದರೆ ಅರ್ಜೆಂಟಾಗಿ ಅಂಥ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಸ್ವಲ್ಪ ಆಲೋಚನೆ ಮಾಡಿ. ಆದರೆ ಜನವರಿ 15, 2025ರ ನಂತರ ಅಂದರೆ ತಿಂಗಳ ದ್ವಿತೀಯಾರ್ಧದಲ್ಲಿ ಸೂರ್ಯನು ನಿಮಗೆ ಅನುಕೂಲಕರ ಫಲಿತಾಂಶಗಳನ್ನು ನೀಡ್ತಾನೆ. 9ನೇ ಮನೆಯಲ್ಲಿ ಇರುವ ಗುರುವು ವಿದೇಶ ಪ್ರವಾಸಕ್ಕೆ ಮತ್ತು ವಿದೇಶದಲ್ಲಿ ಹೊಸ ಉದ್ಯೋಗ ಅವಕಾಶಗಳನ್ನು ಪಡೆಯೋದಕ್ಕೆ ನಿಮಗೆ ಅವಕಾಶವನ್ನು ಮಾಡಿಕೊಡ್ತಾನೆ. ಆದರೆ ಮನೆಯ ಅಧಿಪತಿಯಾದಂತಹ ಅಂದರೆ ನಿಮ್ಮ ಕರ್ಕಾಟಕ ರಾಶಿಯವರ 4ನೇ ಮನೆಯ ಅಧಿಪತಿಯಾದಂಥ ಶುಕ್ರನು ಜನವರಿ 28ನೇ ತಾರೀಕಿನಂದು 28ನೇ ತಾರೀಕಿಗೆ ನಿಮಗೆ ಅನುಕೂಲಕರ ಫಲಿತಾಂಶಗಳನ್ನು ನೀಡ್ತಾನೆ. ಯಾಕೆಂದರೆ ಅದು ಉತ್ತಮ ಸ್ಥಾನದಲ್ಲಿ ಉಚ್ಛ್ರಾಯ ಸ್ಥಾನದಲ್ಲಿರುತ್ತೆ. ಯಾಕಂದರೆ ಶುಕ್ರನು ಆ ಟೈಮಲ್ಲಿ ಉಚ್ಛ್ರಾಯ ಸ್ಥಾನದಲ್ಲಿ ಇರ್ತಾನೆ. ಒಟ್ಟಾರೆಯಾಗಿ ತಿಂಗಳು ನಿಮ್ಮ ಅಧ್ಯಯನಕ್ಕಾಗಿ ನೋಡೋದಾದರೆ ಹೆಚ್ಚು ಒಲವು ತೋರದೇ ಇರಬಹುದು. ಸ್ವಲ್ಪ ನಿಮಗೆ ಜಾಸ್ತಿ ಇಂಟ್ರೆಸ್ಟ್ ಇಲ್ಲದೆ ಇರಬಹುದು ಶಿಕ್ಷಣದ ಕ್ಷೇತ್ರದಲ್ಲಿ ಅಧ್ಯಯನದಲ್ಲಿ. ಹಾಗೆ ಧ್ಯಾನ ಮತ್ತು ಯೋಗ ಮಾಡೋದರಿಂದ ನಿಮ್ಮ ಏಕಾಗ್ರತೆಯನ್ನು ಕಾನ್ಸಂಟ್ರೇಷನ್ನ ಜಾಸ್ತಿ ಮಾಡ್ಕೋಬಹುದು. ಅಲ್ಲದೆ ಈ ತಿಂಗಳು ಜನವರಿಯಲ್ಲಿ ನಿಮ್ಮ ವ್ಯಾಪಾರ ಪಾಲುದಾರರೊಂದಿಗಿನ ನಿಮ್ಮ ಸಂಬಂಧ ನಿಮಗೆ ಕಾಳಜಿಯ ಮೂಲವಾಗಿರುವ ಸಾಧ್ಯತೆ ಇದೆ. ಅಂದರೆ ಇನ್ನೂ ಹೆಚ್ಚಿನ ಕಾಳಜಿ ವಹಿಸುವಂಥದ್ದು. ಶನಿಯು 8ನೇ ಮನೆಯನ್ನು ಆಕ್ರಮಿಸಿಕೊಂಡಿರೋದರಿಂದ ಕರ್ಕಾಟಕ ರಾಶಿಯವರಿಗೆ ಈ ಜನವರಿ ತಿಂಗಳು ನಿಮ್ಮ ಕುಟುಂಬ ಜೀವನಕ್ಕೆ ಮಧ್ಯಮ ಫಲಿತಾಂಶಗಳನ್ನು ನೀಡುತ್ತೆ. ಜನವರಿ 28, 2025ರಿಂದಲೇ 9ನೇ ಮನೆಯಲ್ಲಿ ಇರುವ 4ನೇ ಮನೆಯ ಅಧಿಪತಿ ಶುಕ್ರನು ನಿಮ್ಮ ಕುಟುಂಬದಲ್ಲಿ ಸಂತೋಷಕ್ಕಾಗಿ ಅನುಕೂಲಕರ ಫಲಿತಾಂಶಗಳನ್ನು ನೀಡ್ತಾನೆ. ತಿಂಗಳ ಕೊನೆಯಲ್ಲಿ ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ದೀರ್ಘಕಾಲ ಪ್ರಯಾಣಿಸುವಂತಹ ಒಂದು ಲಾಂಗ್ ಟೂರ್ ಹೋಗುವಂತಹ ಅವಕಾಶವನ್ನು ನೀವು ಪಡಿತೀರಿ. ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಗುರಿಗಳನ್ನು ಸಾಧಿಸೋದಕ್ಕೆ ನಿಮ್ಮ ಕುಟುಂಬ ನಿಮಗೆ ಸಹಾಯ ಮಾಡುತ್ತೆ. ನಿಮ್ಮ ಜೊತೆಗಿರ್ತಾರೆ ಕುಟುಂಬ ಸದಸ್ಯರು. ಮತ್ತು ಶನಿಯು 8ನೇ ಮನೆಯಲ್ಲಿರೋದರಿಂದ ನೀವು ಪ್ರೀತಿ ಮತ್ತು ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದಂತೆ ಮಿಶ್ರ ಫಲಿತಾಂಶಗಳನ್ನು ಎದುರಿಸಬೇಕಾಗತ್ತೆ. ಅದೃಷ್ಟ ಗ್ರಹವಾದ ಮಂಗಳ 5ನೇ ಮನೆಯ ಅಧಿಪತಿಯಾಗಿ ಜನವರಿ 21ನೇ ತಾರೀಕಿನಂದು ಮೊದಲು ಪ್ರೀತಿ ಮತ್ತು ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದಂತೆ ನಿಮಗೆ ಉತ್ತಮ ಫಲಿತಾಂಶಗಳನ್ನು ಕೊಡಬಹುದು. ಯಾಕಂದರೆ ಅದು ಅನುಕೂಲಕರ ಸ್ಥಾನ. ಅಂದರೆ ನಿಮಗಿಲ್ಲಿ ಮಂಗಳನಿಂದ ಅನುಕೂಲಕರ ಪ್ರೀತಿ ಮತ್ತು ವೈವಾಹಿಕ ಜೀವನಕ್ಕೆ ಅನುಕೂಲ ಆಗತ್ತೆ. ಹಾಗೆ ಶನಿಯಿಂದ ಸ್ವಲ್ಪ ಸಮಸ್ಯೆ ಆಗುವಂಥ ಸಾಧ್ಯತೆ ಇದೆ ವೈವಾಹಿಕ ಜೀವನದಲ್ಲಿ. ಅಂದರೆ ನಿಮಗೆ ಮಿಶ್ರ ಫಲಿತಾಂಶ ಇಲ್ಲಿ ಸಿಗುವಂಥ ಸಾಧ್ಯತೆ ಇದೆ. ಈ ಜನವರಿ ತಿಂಗಳಲ್ಲಿ 7ನೇ ಮನೆಯಲ್ಲಿ ಇರುವಂತಹ 2ನೇ ಮನೆಯ ಅಧಿಪತಿಯಾಗಿರುವಂತಹ ಸೂರ್ಯನು ನಿಮಗೆ ಹಣವನ್ನು ಗಳಿಸೋದಕ್ಕೆ ಸ್ವಲ್ಪ ಅವಕಾಶವನ್ನು ಮಾಡಿಕೊಡ್ತಾನೆ. ಜನವರಿ 15ರ ನಂತರ ಅಂದರೆ ತಿಂಗಳ ದ್ವಿತೀಯಾರ್ಧದಲ್ಲಿ ನಿಮಗೆ ಉತ್ತಮ ಹಣವನ್ನು ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಹಣಕಾಸಿನ ದೃಷ್ಟಿಕೋನದಿಂದ ಈ ಸಮಯ ನಿಮಗೆ ತುಂಬ ಪ್ರಯೋಜನಕಾರಿಯಾಗಿದೆ. ಈ ಅವಧಿಯಲ್ಲಿ ನಿಮ್ಮ ಆದಾಯ ಹೆಚ್ಚಾಗುತ್ತೆ. ಇದಲ್ಲದೆ ಹಳೆಯ ಸಾಲವನ್ನು ಕೂಡ ನೀವು ಕ್ಲಿಯರ್ ಮಾಡ್ತೀರಿ, ಅಂದರೆ ತೀರಿಸ್ತೀರಿ. ಮತ್ತು ಈ ಅವಧಿಯಲ್ಲಿ ನೀವು ನಿಮ್ಮ ಹಣಕಾಸಿನ ನಿರ್ಧಾರಗಳನ್ನು ಬಹಳ ಎಚ್ಚರಿಕೆಯಿಂದ ತೆಗೆದುಕೊಳ್ತೀರಿ ಕೂಡ. ಆದರೆ ಅದೇ ಸಮಯದಲ್ಲಿ ನೀವು ಹಣ ಉಳಿಸೋದಕ್ಕೆ ಉಳಿತಾಯ ಮಾಡೋದಕ್ಕಾಗೋದಿಲ್ಲ. ನಿಮ್ಮ ಖರ್ಚಿನ ಮೇಲೆ ನೀವು ನಿಗಾ ಇಡಬೇಕಾಗತ್ತೆ. ನಿಮ್ಮ ಹಣದ ಬಗ್ಗೆ ನೀವು ಅಸಡ್ಡೆ ಹೊಂದಿದರೆ ಇದು ನಿಮ್ಮ ಉಳಿತಾಯದ ಮೇಲೆ ಬಹಳ ದೊಡ್ಡ ಪರಿಣಾಮ ಬೀರುತ್ತೆ. ಹಾಗಾಗಿ ಹುಷಾರಾಗಿರಿ ಹಣದ ವಿಚಾರದಲ್ಲಿ. 8ನೇ ಮನೆಯಲ್ಲಿ ಈಗ ಶನಿಯ ಸ್ಥಾನದಿಂದಾಗಿ ನಿಮಗೆ ಸ್ವಲ್ಪ ಕಾಲು ಮತ್ತು ಈ ಕಾಲಿನ ಮೇಲ್ಭಾಗ ತೊಡೆ ಭಾಗ ಇರಬಹುದು, ಇಲ್ಲಿ ಸ್ವಲ್ಪ ನೋವು ಬರುವಂಥ ಸಾಧ್ಯತೆಗಳು ಇರುತ್ತೆ. ಹಾಗೆಯೇ ನೀವು ನಿಮ್ಮ ಕಣ್ಣುಗಳಲ್ಲಿ ನೋವು, ಕಣ್ಣಿನಲ್ಲಿ ಅಥವಾ ಕಿರಿಕಿರಿ ಆಗುವಂಥದ್ದು,
ಮುಖದಲ್ಲಿ ಒಂದು ರೀತಿ ಕಿರಿಕಿರಿ ಆಗುವಂಥದ್ದು, ಇಂತಹ ಒಂದು ಸಮಸ್ಯೆಗಳನ್ನು ಎದುರಿಸುವಂಥ ಸಾಧ್ಯತೆ ಇದೆ. 2025 ಜನವರಿ 15ರಿಂದ 7ನೇ ಮನೆಯಲ್ಲಿ ಶಕ್ತಿಗ್ರಹ 2ನೇ ಮನೆಯ ಅಧಿಪತಿಯಾದಂತಹ ಸೂರ್ಯ ಉಪಸ್ಥಿತನಾಗಿರ್ತಾನೆ ಮತ್ತು ನಿಮ್ಮ ಆರೋಗ್ಯಕ್ಕೆ ಉತ್ತಮ ಫಲಿತಾಂಶಗಳನ್ನು ಕೊಡ್ತಾನೆ. ಜೊತೆಗೆ ಟೋಟಲ್ ಆಗಿ ನೋಡಬೇಕಂದ್ರೆ ಜನವರಿ ತಿಂಗಳಲ್ಲಿ ಈ ಕರ್ಕಾಟಕ ರಾಶಿಯವರು ಸ್ವಲ್ಪ ನಿಮ್ಮ ಕೋಪವನ್ನು ನಿಯಂತ್ರಿಸಿಕೊಂಡ್ರೆ ಬಹಳ ಒಳ್ಳೆಯದು. ಪರಿಹಾರ ಅಂತ ನೋಡೋದಾದರೆ ಕರ್ಕಾಟಕ ರಾಶಿಯವರಿಗೆ ಪ್ರಾಚೀನ ಗ್ರಂಥವಾದಂತಹ ಲಿಂಗಾಷ್ಟಕವನ್ನು ಪ್ರತಿದಿನ ಪಠಿಸಬೇಕು. ಇದರಿಂದ ನಿಮ್ಮ ಎಲ್ಲ ಅಡೆತಡೆಗಳು ಸಮಸ್ಯೆಗಳು ಏನಾದರೂ ಇದ್ದರೂ ಕೂಡ ಅದು ದೂರವಾಗುತ್ತೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ 18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.